ಮೂರ್ ರೀತಿ ಇಮ್ಮಡಿ ನೋವು ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಜಾಸ್ತಿ ನಿಂತ್ಕೊಳ್ಳೋರಲ್ಲಿ ಕಾಣಿಸ್ಕೊಳ್ಳುವಂತದ್ದು. ನಿಮ್ಗೆ ಈ ರೀತಿ ನೋವಿದ್ದಾಗ ಆದಷ್ಟು ಐಸ್ ಪ್ಯಾಕ್ ನ ಯೂಸ್ ಮಾಡಿ. ಮಲ್ಗೋ ಹೊತ್ತಿಗೆ ಐಸ್ ಪ್ಯಾಕ್ ಯೂಸ್ ಮಾಡಿದ್ರೆ ಒಳ್ಳೇದು. ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರುವಂತ ಒಂದು ವಿಷಯ. ಐಸ್ ಪಾದದ ಕೆಳಗಡೆ ಇಟ್ಟು ರೋಲ್ ಮಾಡುವಂತದ್ದು. ಚಪ್ಪಲಿಗಳನ್ನು ಬದಲಾಯಿಸಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಹಾರ್ಡ್ ಸೋಲ್ ಶೂಸ್ ಅಥವಾ ಚಪ್ಪಲಿ ಕೂಡ ನಿಮ್ಗೆ ಗ್ರೌಂಡ್ ರಿಯಾಕ್ಷನ್ ಫೋರ್ಸ್ ಇಂದ ಪಾದದ ನೋವು ಬರ್ಸ್ತಾ ಇರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷಿತಾ, ಫಿಸಿಯೋಥೆರಪಿಸ್ಟ್. ಇಂದಿನ ಸಂಚಿಕೆಯಲ್ಲಿ ನಾನು ಇಮ್ಮಡಿ ನೋವಿನ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಪ್ರಮುಖವಾಗಿ ಮೂರ್ ರೀತಿ ಇಮ್ಮಡಿ ನೋವು ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಒಂದು, ಪಾದದ ಕೆಳಭಾಗದಲ್ಲಿ ಬರೋದು, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಇರುತ್ತೆ. ಇನ್ನ ಒಂದು ಹಿಮ್ಮಡಿಯ ಹಿಂದೆ ಮತ್ತೆ ಅದಕ್ಕಿಂತ ಸ್ವಲ್ಪ ಮೇಲೆ. ಇದಕ್ಕೆ ಪ್ಲಾಂಟರ್ ಫೇಶಿಯೈಟಿಸ್ ಅಥವಾ ಫೇಶಿಯೋಪತಿ ಅಂತ ಹೇಳ್ತೀವಿ. ಇದಕ್ಕೆ ರೆಟ್ರೋ ಕ್ಯಾಲ್ಕಿನಿಯಂ ಬರ್ಸೈಟಿಸ್ ಮತ್ತೆ ಇದಕ್ಕೆ ಆರ್ಚಿಲಿಸ್ ಟೆಂಡಿನೋಪತಿ ಅಂತ ಕರಿತೀವಿ. ಇಂದಿನ ಸಂಚಿಕೆಯಲ್ಲಿ ನಾನು ಪ್ಲಾಂಟರ್ ಫೇಶಿಯೈಟಿಸ್ ಅಥವಾ ಪ್ಲಾಂಟರ್ ಫೇಶಿಯೋಪತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಹೆಚ್ಚಾಗಿ ಜಾಸ್ತಿ ನಿಂತ್ಕೊಳ್ಳೋರಲ್ಲಿ ಕಾಣಿಸ್ಕೊಳ್ಳುವಂತದ್ದು. ಹಾಗೆ ಯಂಗ್ ಅಥ್ಲೀಟ್ಸ್ ಅಲ್ಲಿ ಮತ್ತು ಸಡನ್ ಆಗಿ ವಾಕಿಂಗ್ ಯಾವತ್ತೂ ಮಾಡೇ ಇರಲ್ಲ, ಇವತ್ತು ವಾಕಿಂಗ್ ಹೋಗಿ ಜಾಸ್ತಿ ವಾಕಿಂಗ್ ಮಾಡಿ ಬರೋಂತದ್ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ, ನೀವು ಜಾಸ್ತಿ ಹೊತ್ತು ಕೂತು ರೆಸ್ಟಿಂಗ್ ಪೊಸಿಷನ್ ಇಂದ ಮತ್ತೆ ಎದ್ದೇಳುವಾಗ ಆ ಟೈಮಲ್ಲಿ ನಿಮ್ಗೆ ಎದ್ದೇಳಕ್ ಆಗದೆ ಇರೋ ಅಷ್ಟು ನೋವು, ಮತ್ತೆ ನೈಟ್ ಫುಲ್ ಮಲಗಿದ್ದಾಗ ಬೆಳಗ್ಗೆ ಎದ್ದೇಳೋ ಹೊತ್ತಿಗೆ ತುಂಬಾ ನೋವು, ಪಾದನ ನೆಲದ ಮೇಲೆ ಇಡಕ್ ಆಗದೇ ಇಲ್ಲ, ಅಷ್ಟು ನೋವು ಬರ್ತಾ ಇರುತ್ತೆ ಈ ಕಂಡೀಷನ್ ಅಲ್ಲಿ. ಇದಕ್ಕೆ ನಾವು ಫಿಸಿಯೋಥೆರಪಿಲಿ ಏನೇನ್ ರೆಮಿಡೀಸ್ ಮಾಡ್ಬೋದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಏನು, ಅದರಿಂದ ಹೇಗೆ ಗುಣಮುಖರಾಗ್ಬೋದು ಅನ್ನೋದನ್ನ ಹೇಳ್ತೀನಿ. ನಿಮ್ಗೆ ಈ ರೀತಿ ನೋವಿದ್ದಾಗ ಮೊದಲನೇದಾಗಿ ಆದಷ್ಟು ಐಸ್ ಪ್ಯಾಕ್ ನ ಯೂಸ್ ಮಾಡಿ. ಮಲ್ಗೋ ಹೊತ್ತಿಗೆ ಐಸ್ ಪ್ಯಾಕ್ ಯೂಸ್ ಮಾಡಿದ್ರೆ ಒಳ್ಳೇದು. ನೈಟ್ ಮಲ್ಗೋ ಟೈಮಲ್ಲಿ ಒಂದು ಬೌಲಲ್ಲಿ ಐಸ್ ನ ಫ್ರೀಸ್ ಮಾಡಿ ಇಟ್ಕೊಂಡು ಅಥವಾ ಒಂದು ಬಾಟಲ್ ನಲ್ಲಿ ನೀರ್ನ ಐಸ್ ಫ್ರೀಸ್ ಮಾಡಿ ಈ ಪೋರ್ಷನ್ಗೆ ಫುಲ್ಲು ಈ ಐಸ್ ಅನ್ನ ಸವರ್ಕೊಳ್ಳುವಂಥದ್ದು, ಅಥವಾ ಬಾಟಲ್ ನ ಐಸ್ ಪಾದದ ಕೆಳಗಡೆ ಇಟ್ಟು ರೋಲ್ ಮಾಡುವಂಥದ್ದು. ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರುವಂತ ಒಂದು ವಿಷಯ. ಇದರಿಂದ ನಿಮ್ಗೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ನಂತರ ಟೆನ್ನಿಸ್ ಬಾಲ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಕಾಲ್ ಕೆಳಗೆ ಇಟ್ಟು ರೋಲ್ ಮಾಡ್ಬೇಕು. ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಕ್ಸರ್ಸೈಸ್ ಜೊತೆಗೆ. ಇನ್ನು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಂದ್ರೆ, ಇದಕ್ಕೆ ನಾವು ಫಿಸಿಯೋಥೆರಪಿಯಲ್ಲಿ ಡ್ರೈ ನೀಡ್ಲಿಂಗ್, ಟೇಪಿಂಗ್ ಮತ್ತೆ ಪೇನ್ ರಿಲೀವಿಂಗ್ ಗೋಸ್ಕರ ಎಲೆಕ್ಟ್ರಿಕಲ್ ಮೊಡಾಲಿಟೀಸ್ ಯೂಸ್ ಮಾಡಿ, ಅಲ್ಟ್ರಾಸೋನಿಕ್ ಥೆರಪಿ, IFT ಎಲ್ಲ ಮಾಡಿ ನಿಮ್ಗೆ ಪೇನ್ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಈ ಕಂಡೀಷನ್ ಅಲ್ಲಿ ನಮ್ಗೆ ಕಾಫ್ ಮತ್ತೆ ಇಲ್ಲಿರೋ ಪೋರ್ಷನ್ ತುಂಬಾ ಟೈಟ್ ಆಗಿರುತ್ತೆ. ಆ ಟೈಟ್ ಆಗಿರೋ ಸ್ಟ್ರಕ್ಚರ್ಸ್ ನ ನಾವು ಸ್ಟ್ರೆಚ್ ಕೂಡ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ನಾನು ನಿಮ್ಗೆ ಎಕ್ಸರ್ಸೈಸ್ ಅಲ್ಲಿ ತೋರಿಸ್ಕೊಡ್ತೀನಿ. ನಿಮ್ ಮನೇಲಿ ಏನಾದ್ರೂ ವೆಟ್ ಸರ್ಫೇಸ್ ಅಥವಾ ಸ್ಲೋಪ್ ಸರ್ಫೇಸ್ ಇತ್ತು ಅಂದ್ರೆ ಪಾದನ ಅದ್ರ ಮೇಲಿಟ್ಟು ನೀವು ಸ್ವಲ್ಪ ಮುಂದೆ ಹೋಗ್ಬೇಕು. ಆಗ ನಿಮ್ಗೆ ಕಾಫ್ ಸ್ಟ್ರೆಚ್ ಆಗುತ್ತೆ, ಆ ಸ್ಟ್ರೆಚ್ ಫೀಲ್ ಆಗುತ್ತೆ. ಅದು ಅಲ್ಲೂ ಕೂಡ 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೇಕು. ಹೀಗೆ 1 2 3 4 5 6 7 8 9 10 ಹೀಗೆ ಮಾಡೋದ್ರಿಂದ ನಿಮ್ ಕಾಲ್ಗೆ ಸ್ಟ್ರೆಚ್ ಆಗುತ್ತೆ, ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಇನ್ನ ಒಂದ್ ನಿಂತ್ಕೊಂಡು ಅಕಸ್ಮಾತ್ ಅದು ಇಲ್ಲ ಅಂದ್ರೆ ನಿಮ್ಗೆ ಯಾವ ಕಾಲ್ ನೋವಿರುತ್ತೆ ಆ ಕಾಲ್ ಹಿಂದೆ ಇಟ್ಕೊಂಡು ಮುಂದೆ ಕಾಲ್ನ ಸ್ವಲ್ಪ ಬೆಂಡ್ ಮಾಡಿ ಈ ರೀತಿ ಸ್ಟ್ರೆಚ್ ಮಾಡ್ಬೇಕು. ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಈ ಪಾದ ಎತ್ತಬಾರ್ದು ಮಾಡೋ ಹೊತ್ತಿಗೆ ಇಟ್ಕೊಂಡು ಈಗ ಸ್ಟ್ರೆಚ್ ಮಾಡ್ತಿದ್ರೆ ಹಿಂದೆ ನಿಮ್ಗೆ ಪಾದ ಸ್ಟ್ರೆಚ್ ಆಗುತ್ತೆ. ಇದರಿಂದನೂ ಕೂಡ ನಿಮ್ಗೆ ಕಾಫ್ ಸ್ಟ್ರೆಚ್ ಆಗಿ ಪೇನ್ ರಿಲೀಫ್ ಆಗುತ್ತೆ. ಇದಿಷ್ಟು ಸ್ಟ್ರೆಚಸ್ ಗಳನ್ನ ಮಾಡ್ಬೇಕು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಸ್ಟ್ರೆಚ್ ನ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಪಾದದ ಎಕ್ಸರ್ಸೈಸ್ ಗಳೇನು ಅಂದ್ರೆ, ನೀವು ಪಾದನ ಮುಂದೆ ಇಟ್ಟು ಮೊದಲನೇ ಎಕ್ಸರ್ಸೈಸು ಪಾದದ ಬೆರಳುಗಳನ್ನ ಈ ರೀತಿ ಒಳಗಡೆ ಇಳ್ಕೊಳ್ಳುವಂಥದ್ದು. ಇದು ನೀವು ಹೀಗೆ ಮಾಡ್ಬೋದು, ಅಥವಾ ಪಾದದ ಕೆಳಗಡೆ ಟವಲ್ ಅಥವಾ ಟಿಶ್ಯೂ ಪೇಪರ್ ಇಟ್ಟು ಅದನ್ನ ಈ ರೀತಿ ಕ್ರಂಚ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಹೀಗೆ 10 ಟೈಮ್ಸ್ ಮಾಡ್ಬೇಕು. 1 2 3 4 5 6 7 8 9 10. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಹೆಬ್ಬೆರಳನ್ನ ಮಾತ್ರ ಮೇಲೆತ್ತುವಂಥದ್ದು. ಈ 4 ಬೆರಳುಗಳನ್ನ ಅಲ್ಲೇ ಕೆಳಗಿಟ್ಟು ಹೆಬ್ಬೆರಳನ್ನ ಮೇಲೆ ಕೆಳಗೆ ಈ ರೀತಿ 10 ಸಲ ಮಾಡೋದು. 1 2 3 4 5 6 7 8 9 10.
ನೆಕ್ಸ್ಟ್ ಬಂದು ಹೆಬ್ಬೆರಳನ್ನ ಇಟ್ಟು ಮಿಕ್ಕಿದ ಬೆರಳುಗಳನ್ನ ಮೇಲೆತ್ತುವಂಥದ್ದು. ಹೀಗೆ 1 2 3 4 5 6 7 8 9 10. ಈಗ ನೆಕ್ಸ್ಟ್ ನಿಂತ್ಕೊಂಡು ಮಾಡುವಂತ ಎಕ್ಸರ್ಸೈಸ್ಗಳಿದೆ, ಅದ್ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಎಕ್ಸರ್ಸೈಸ್ ಮಾಡುವಾಗ ಮನೆಯಲ್ಲಿರೋ ಸ್ಟೆಪ್ಪರ್ ಅಥವಾ ಮೆಟಲ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಮಾಡೋ ಟೈಮಲ್ಲಿ ಇದು ಬ್ಯಾಲೆನ್ಸಿಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಸಪೋರ್ಟ್ ರೈಲಿಂಗ್ಸ್ ಅಥವಾ ಗೋಡೆ ಸಪೋರ್ಟ್ ತಗೊಂಡ್ ಮಾಡುವಂತದ್ದು. ಇದನ್ನ ಮಾಡುವಾಗ ನಾವು ನಮ್ಮ ಪಾದದ ಬೆರಳುಗಳ ಮೇಲೆ ನಿಂತ್ಕೊಂಡು ಹೀಗೆ ಮೇಲೆ ಕೆಳಗೆ ಪಾದನ ಎತ್ತಿ ಇಳಿಸ್ಬೇಕು. ಈ ರೀತಿ 1 2 3 4 5 6 7 8 9 10. ಇದಾದ್ಮೇಲೆ ನಿಮ್ಗೆ ಇದು ಒಂದ್ಸಲ ಈಸಿ ಆಯ್ತು ಅನ್ಸಿದ್ರೆ ನೆಕ್ಸ್ಟ್ ಸಿಂಗಲ್ ಲೆಗ್ ಯೂಸ್ ಮಾಡಿ ಪಾದನ ಒಂದ್ ಕಾಲ್ನ ಮೇಲೆತ್ತಿ ಸಪೋರ್ಟ್ ತಗೊಂಡು ಸೇಮ್ ಎಕ್ಸರ್ಸೈಸ್ ಸಿಂಗಲ್ ಲೆಗ್ ಅಲ್ಲಿ ಮಾಡುವಂಥದ್ದು. ಹೀಗೆ 1 2 3 4 5 6 7 8 9 10. ಹೀಗೆ ಈ ಎಕ್ಸರ್ಸೈಸ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ. ಇದು ಕಷ್ಟ ಆಗೋ ಟೈಮ್ ಏನಾದ್ರೂ ತುಂಬಾ ಕಷ್ಟ ಆಗುತ್ತೆ ಅನ್ಸಿದ್ರೆ ನೀವು ರಿಪಿಟೇಷನ್ಸ್ ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ 10 ಒಟ್ಟಿಗೆ ಮಾಡೋ ಬದಲು 5 ಮಾಡಿ ಮತ್ತೆ ಇನ್ನೂ 5 ಮಾಡುವಂಥದ್ದು. ಯಾಕಂದ್ರೆ ಈ ಕಂಡೀಷನ್ ಅಲ್ಲಿ ಈ ಮಸಲ್ ಕೂಡ ತುಂಬಾ ವೀಕ್ ಇರುತ್ತೆ. ಹಾಗಾಗಿ ಇದನ್ನ ನೀವು ಕ್ರಮೇಣ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ಇವನ್ ನಾವು 2 ಕಾಲ್ ಮೇಲೆ ನಿಂತು ಸಿಂಗಲ್ ಲೆಗ್ ಬರುವಾಗ್ಲೂ ಅಷ್ಟೇ, ಸಿಂಗಲ್ ಲೆಗ್ ಮಾಡುವಾಗ್ಲೂ ನಿಮ್ಗೆ ನೋವು ಬರುತ್ತೆ. ಅದನ್ನ ನೋಡ್ಕೊಂಡು ರಿಪಿಟೇಷನ್ಸ್ ನ ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಮಸಾಜ್ ಮಾಡ್ಕೋಬೇಕಾಗತ್ತೆ ಪಾದ ಮತ್ತೆ ಕಾಫ್ ರೀಜನ್ ನ. ನಾನ್ ನಿಮ್ಗೆ ಅದು ಹೇಗ್ ಮಾಡೋದು ಅಂತ ಈಗ ತೋರ್ಸ್ಕೊಡ್ತೀನಿ. ನಿಮ್ಗೆ ಯಾವ ಕಾಲಲ್ಲಿ ನೋವಿರುತ್ತೆ ಆ ಕಾಲಿಗೆ ಟೆನ್ನಿಸ್ ಬಾಲ್ ತಗೊಂಡು ಪಾದ ಮತ್ತೆ ಕಾಫ್ ರೀಜನ್ ನ ಅಂದ್ರೆ ಈ ಮೀನಿನ ಕಂಡದ ಭಾಗನ ಮಸಾಜ್ ಮಾಡ್ಕೋಬೇಕು. ಟೆನ್ನಿಸ್ ಬಾಲ್ ಇಟ್ಕೊಂಡು ಈ ರೀತಿ ಕೂತ್ಕೊಂಡು ಹೀಗೆ ಮಸಾಜ್ ಮಾಡ್ಕೊಳ್ಳೋದು ನಿಮ್ ಕೈಯಿಂದ. ಇಲ್ಲ ಅಂದ್ರೆ ಅದನ್ನ ಕೆಳಗಿಟ್ಟು ಪಾದನ ಅದ್ರ ಮೇಲೆ ರೋಲ್ ಮಾಡೋದು. ಹೀಗೆ ಹಿಂದೆ ಕಾಫ್ ಮಾಡುವಾಗ ನೀವು ಅದನ್ನ ಕೈಯಲ್ಲಿ ತಗೊಂಡು ಕಾಫ್ ಎಂಟೈರ್ ಪೋರ್ಷನ್ ನ ಹೀಗೆ ನೀವು ಮಸಾಜ್ ಮಾಡ್ಕೋಬೇಕು. ಇದು ಟೆನ್ನಿಸ್ ಬಾಲ್ ಅಥವಾ ನಿಮ್ಮ ಹತ್ರ ಲಟ್ಟಣಿಗೆ ಇದ್ರೆ ಅದರಲ್ಲೂ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಐಸ್ ನ ಒಂದು ಬಾಟಲ್ ಅಲ್ಲಿ ಫ್ರೀಸ್ ಮಾಡಿ ಆ ಬಾಟಲ್ ನ ಪಾದದ ಕೆಳಗಡೆ ಇಟ್ಟು ಈ ರೀತಿ ರೋಲ್ ಮಾಡೋದು. ನೆಕ್ಸ್ಟ್ ಬೌಲ್ ಅಲ್ಲಿ ಒಂದು ಐಸ್ ನ ಫ್ರೀಸ್ ಮಾಡ್ಕೊಂಡು ಒಂದು ಬಟ್ಟೆಯಲ್ಲಿ ಐಸ್ ನ ತಗೊಂಡು ಪಾದದ ಹಿಂಭಾಗನ ಐಸ್ ಅಲ್ಲಿ ಕ್ಲೀನ್ ಆಗಿ ಒರೆಸೋಂಥದ್ದು. ಇದನ್ನ ಜಾಸ್ತಿ ರಾತ್ರಿ ಹೊತ್ತು ಮಾಡೋದ್ರಿಂದ ನಿಮ್ಗೆ ರೆಸ್ಟ್ ಕೂಡ ಸಿಗುತ್ತೆ. ಹಾಗೆ ನೀವೇನು ಓಡಾಡೋ ಕೆಲಸ ಇಲ್ದೇ ಇರೋದ್ರಿಂದ ನಿಮ್ಗೆ ರಿಲೀಫ್ ಕೂಡ ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ಐಸ್ ಪ್ಯಾಕ್ ಇತ್ತು ಅಂದ್ರೆ ಅದನ್ನು ಸಹ ಪಾದದ ಕೆಳಗಡೆ ಈಗಿಟ್ಟು ಐಸ್ ತಗೋಬಹುದು. ಇಲ್ಲಿನೂ ಈ ತರ ಐಸ್ ಕೊಟ್ಕೋಬಹುದು. ಹಾಗೆ ನಿಮ್ದು ಕಾಫ್ ರೀಜನ್ನಿಗೂ ಕೂಡ ಐಸ್ ನ ನೀವು ಅಪ್ಲೈ ಮಾಡ್ಕೋಬಹುದು. ಇದನ್ನ ನೀವು ನೈಟ್ ಟೈಮ್ ಅಥವಾ ರೆಸ್ಟಿಂಗ್ ಟೈಮ್ ಅಲ್ಲಿ ಮಾಡಿದ್ರೆ ಒಳ್ಳೇದು. ನೈಟ್ ಮತ್ತೆ ನೀವು ವಾಕಿಂಗ್ ಮಾಡದಿಲ್ದಿರೋದ್ರಿಂದ ಮತ್ತೆ ನಿಮ್ಗೆ ಅದು ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಟ್ರೀಟ್ಮೆಂಟ್ ಈಸಿಯಾಗಿ ವರ್ಕ್ ಆಗುತ್ತೆ. ಇದು ಹೆಚ್ಚಾಗಿ ವಾಚ್ಮೆನ್, ಜಾಸ್ತಿ ನಿಂತ್ಕೊಂಡು ಮಾಡೋ ಟೀಚರ್ಸ್, ಪೊಲೀಸ್ ಮೆನ್, ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಎಲ್ಲ ತುಂಬಾ ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ಈ ಕಂಪನಿಗಳಲ್ಲಿ ಹಾರ್ಡ್ ಶೂಸ್ ಹಾಕೊಂಡು ಕೆಲಸ ಮಾಡ್ತಾರಲ್ಲ, ಸೇಫ್ಟಿ ಶೂಸ್, ಅಂತವ್ರ ಹತ್ರನೂ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನೀವು ಚಪ್ಪಲಿಗಳನ್ನು ಬದಲಾಯಿಸಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಹಾರ್ಡ್ ಸೋಲ್ ಶೂಸ್ ಅಥವಾ ಚಪ್ಪಲಿ ಕೂಡ ನಿಮ್ಗೆ ಗ್ರೌಂಡ್ ರಿಯಾಕ್ಷನ್ ಫೋರ್ಸ್ ಇಂದ ಪಾದದ ನೋವು ಬರ್ಸ್ತಾ ಇರುತ್ತೆ. ಹಾಗಾಗಿ ನೀವು ಸಾಫ್ಟ್ ಸೋಲ್ ಇರೋ ಶೂಸ್ ಅಥವಾ ಚಪ್ಪಲಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಆ ಚಪ್ಪಲಿನ ತಗೊಂಡು, ಮತ್ತೆ ಸಿಲಿಕಾನ್ ಜೆಲ್ ಅಂತ ಸಿಗುತ್ತೆ, ಅದನ್ನು ಸಹ ನೀವು ಚಪ್ಪಲಿ ಒಳಗಡೆ ಇನ್ಸರ್ಟ್ ಮಾಡಿ ಯೂಸ್ ಮಾಡುವಂಥದ್ದು. ಇದೆಲ್ಲ ಕೆಲವೊಂದಷ್ಟು ಫಿಸಿಯೋಥೆರಪಿಯಲ್ಲಿರೋ ರೆಮಿಡೀಸು ನಿಮ್ಮ ಇಮ್ಮಡಿ ನೋವಿಗೆ.
ಹೀಗೆ ಇನ್ನು ಹೆಚ್ಚಾಗಿ ಫಿಸಿಯೋಥೆರಪಿ ವಿಡಿಯೋಗಳನ್ನ ನಿಮ್ಮ ಪ್ರಾಬ್ಲಮ್ಗೆ ನೋಡ್ಬೇಕು ಅಂದ್ರೆ ಬಾಸ್ ಟಿವಿಯನ್ನ ನೋಡ್ತಾ ಇರಿ. ಅಲ್ಲಿವರೆಗೂ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.